ಓಕೆ, ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ 1,00,000 mAh ಕೆಪಾಸಿಟಿಯ ಪವರ್ ಬ್ಯಾಂಕ್ ಇರುವಂಥದ್ದು. ಲಿಟ್ರಲಿ ಬರೋಬ್ಬರಿ 1,00,000 mAh ಕೆಪಾಸಿಟಿ. ಯಪ್ಪ, ನಾವೆಲ್ಲರೂ ಪವರ್ ಬ್ಯಾಂಕನ್ನು 10,000, 20,000, 30,000 ನೋಡಿರ್ತೀವಿ. ಬಟ್ ಸೆಲ್ಮೇಟ್ ಈ ಕಂಪನಿಯವರು 1,00,000 mAh ಕೆಪಾಸಿಟಿಯ ಪವರ್ ಬ್ಯಾಂಕು. ಇದೇನು ಪವರ್ ಬ್ಯಾಂಕಾ ಅಥವಾ UPS ನೀವೇ ಡಿಸೈಡ್ ಮಾಡ್ಕೋಬೇಕು. ಇದಕ್ಕಿಂತ ಮುಂಚೆ ಸೆಲ್ಮೇಟ್ ಅವ್ರದ್ದು ಇನ್ನೊಂದು ಪವರ್ ಬ್ಯಾಂಕನ್ನು ನಾನು ಅನ್ಬಾಕ್ಸ್ ಮಾಡಿದ್ದೆ. ಇದು ನಾನು ಆ್ಯಕ್ಚುಲಿ ಯೂಸ್ ಕೂಡ ಮಾಡ್ತಾ ಇದ್ದೀನಿ. ಇದು 80,000 mAh ಕೆಪಾಸಿಟಿ ಪವರ್ ಬ್ಯಾಂಕು. 80,000 mAh ಕೆಪಾಸಿಟಿ ಪವರ್ ಬ್ಯಾಂಕ್ ನೋಡಿ ರೆಫರೆನ್ಸಿಗೆ ಎಷ್ಟು ದಪ್ಪ ಇದೆ ಅಂತ. ಆ್ಯಕ್ಚುಲಿ ಇದು 80,000ನೇ ನಾನು ಯೂಸ್ ಮಾಡ್ತಾ ಇದ್ದೀನಲ್ವಾ. ಒಂದು ಸಲ ಚಾರ್ಜ್ ಮಾಡಿದ್ರೆ ಮೋಸ್ಟ್ಲಿ ನಾವು ತಿಂಗಳಿಗೆ ಒಂದು ಸಲ ಚಾರ್ಜ್ ಮಾಡ್ತೀವಿ ನಾವು. ಇಲ್ಲಿ ಮೇಲ್ಗಡೆ ಲೈಟ್ ಇದೆ ಅಲ್ವಾ, ಇದರಿಂದಲೇ ಯೂಶ್ವಲಿ ಪ್ಲಗ್ ಮಾಡೋದು. ಇವತ್ತು ಬೇರೆ ಪವರ್ ಬ್ಯಾಂಕಿಂದ ಪ್ಲಗ್ ಮಾಡಿದ್ದೀವಿ. ಒಂದು ಸಲ ನೀವು ಚಾರ್ಜ್ ಮಾಡಿಬಿಟ್ಬಿಟ್ರೆ ಆರಾಮಾಗಿ 1 ತಿಂಗಳು ನಮ್ಗೆ ನೆನಪೇ ಇರಲ್ಲ ಇದನ್ನು ಚಾರ್ಜ್ ಮಾಡಬೇಕು ನಾವು ಅಂತ. ಸೊ ನೀವು ಇನ್ ಕೇಸ್ ಫೋನು ಲ್ಯಾಪ್ಟಾಪ್ ಅಷ್ಟು ಫಾಸ್ಟಾಗಿ ಚಾರ್ಜ್ ಮಾಡಲ್ಲ ಅಥವಾ ಟ್ಯಾಬ್ಲೆಟನ್ನು ನೀವು ಚಾರ್ಜ್ ಮಾಡ್ತೀರಾ ಅಂತ ಅಂದರೆ ನಂಗೆ ಅನ್ನಿಸ್ತಂಗೆ ಆರಾಮಾಗಿ ಒಂದು 10 ದಿನ ಬರ್ಬೋದು ನಂಗೆ ಅನ್ನಿಸ್ತಂಗೆ. ಡಿಪೆಂಡ್ಸ್ ಆನ್ ನೀವು ಹೆಂಗೆ ಯೂಸ್ ಮಾಡ್ತೀರಾ, ಎಷ್ಟು ಸಲ ಚಾರ್ಜ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ 80,000 ಹೆಂಗಿದೆ ಅಂತ ಅಂದರೆ ಈ 1,00,000 mAh ಕೆಪಾಸಿಟಿಯ ಪವರ್ ಬ್ಯಾಂಕ್ ಇನ್ನೂ ಎಷ್ಟು ದಪ್ಪ ಇರ್ಬೋದು. ಅನ್ಬಾಕ್ಸ್ ಮಾಡ್ತೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇದನ್ನು ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಪವರ್ ಬ್ಯಾಂಕನ್ನು ಓಪನ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಆ್ಯಕ್ಚುಲಿ ಈ ಒಂದು ಪವರ್ ಬ್ಯಾಂಕ್ ನಾನು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿದ್ದು. 5,699 ರೂಪಾಯಿಗೆ ಆರ್ಡ್ರ್ ಮಾಡಿದ್ದು, ಆಯಿತಾ. 5,699 ರೂಪಾಯಿಗೆ ಇನ್ ಕೇಸ್ ಇದು ಆ್ಯಕ್ಚುಲಿ ಚೆನ್ನಾಗಿ ಕೆಲಸವನ್ನು ಮಾಡಿದ್ರೆ ನಂಗೆ ಅನ್ಸಂಗೆ ಟೋಟಲಿ ವರ್ತ್ ಅಂತ ನನ್ನ ಒಂದು ಅಭಿಪ್ರಾಯ. ಆಫರ್ ಇರೋ ಟೈಮಲ್ಲಿ, ಸೇಲ್ಗಳ ಟೈಮಲ್ಲಿ ತೊಗೊಂಡ್ರೆ ಇನ್ನೂ ಕಡಿಮೆಗೆ ಸಿಗಬಹುದು. ಈ ಬಾಕ್ಸ್ ಒಳಗೆ ನಮಗೆ ಡೈರೆಕ್ಟಾಗಿ ಈ ಒಂದು ಪವರ್ ಬ್ಯಾಂಕ್ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಆಮೇಲೆ ತೋರಿಸ್ತೀನಿ ನಾನು. ಇದನ್ನು ಬಿಟ್ಟರೆ ಈ ಬಾಕ್ಸ್ ಒಳಗೆ ನಮಗೆ ಒಂದು USB Type C ಇಂದ Type C ಕೇಬಲ್ ಕೊಟ್ಟಿದ್ದಾರೆ. ಇದು ಕೂಡ ಸೆಲ್ಮೇಟ್ ಅವ್ರದ್ದೇ ಕೇಬಲ್ಲು. ಕ್ವಾಲಿಟಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಈ ಕೇಬಲಿಂದು. ನಂತರ ಕೊನೆಯದಾಗಿ ಒಂದು ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ವಾರಂಟಿ ಕಾರ್ಡ್ ಇದೆ. 1 ವರ್ಷದ ವಾರಂಟಿ ನಿಮಗೆ ಈ ಒಂದು ಪವರ್ ಬ್ಯಾಂಕ್ನ ಜೊತೆಗೆ ಸಿಗ್ತಾ ಇದೆ. ಒಂದು ಒಳ್ಳೆಯ ವಿಷಯ. ಇನ್ನು ಡೈರೆಕ್ಟಾಗಿ ಈ ಒಂದು ಪವರ್ ಬ್ಯಾಂಕಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಕ್ರೇಜಿ ಗುರು ಯಪ್ಪ. ನೋಡಿ, ಇದು 80,000 mAh ಕೆಪಾಸಿಟಿ, ಇದು 1,00,000 mAh ಕೆಪಾಸಿಟಿ. ಥಿಕ್ನೆಸ್ ವೈಸ್ ಎರಡು ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಇದೊಂದು ಸ್ವಲ್ಪ ಉದ್ದ ಇದೆ, ಆಯಿತಾ. ಸೊ 20,000 ಜಾಸ್ತಿ ಇರೋದ್ರಿಂದ, 20,000 mAh ಜಾಸ್ತಿ ಇರೋದ್ರಿಂದ ಇದು ಸ್ವಲ್ಪ ದಪ್ಪ ಇದೆ. ವೆಯ್ಟ್ ಕೇಳ್ತೀರಾ ಅಂತ ಅಂದರೆ 1.25 kg ವೆಯ್ಟ್ ಇದೆ. ಅದಕ್ಕೆ ಇಟ್ಕೊಳ್ಳೋದಕ್ಕೆ ಒಂದು ಹ್ಯಾಂಡಲ್ನ ಕೂಡ ಕೊಟ್ಟಿದ್ದಾರೆ. ಕಂಪ್ಯಾರಿಟಿವ್ಲಿ ಈ ಒಂದು ಪವರ್ ಬ್ಯಾಂಕಿಗೆ ನಾವು ಹೋಲಿಸ್ಕೊಂಡ್ರೆ ಇದರ ಬಿಲ್ಡ್ ಕ್ವಾಲಿಟಿ ಮಚ್ ಬೆಟರ್ ಇದೆ, ಆಯಿತಾ. ಅಂದರೆ ಲುಕ್ ಆ್ಯಂಡ್ ಫೀಲ್ ವೈಸು ಸ್ವಲ್ಪ ಬೆಟರ್ ಇದೆ. ಇನ್ನೊಂದೇನಪ್ಪ ಅಂತ ಅಂದರೆ ಇದು 1,00,000 mAh ಕೆಪಾಸಿಟಿಯ ಪವರ್ ಬ್ಯಾಂಕ್ ಆಗಿರೋದ್ರಿಂದ ನೀವು ಇದನ್ನು ಫ್ಲೈಟಲ್ಲೆಲ್ಲ ತೊಗೊಂಡು ಹೋಗೋದು ಕಷ್ಟ ಮತ್ತು ಕ್ಯಾರಿ ಮಾಡೋದು ಕಷ್ಟ. ನೀವು ಬ್ಯಾಗಲ್ಲಿ ಇಟ್ಕೊಂಡ್ರೆ ಇದೇ ಒಂದು ಹೆವಿ ಯಮಬಾರದ ಏನೋ ಒಂದು ವಸ್ತುವಿನ ಒಂದು ಫೀಲ್ ಅಂತೂ 100% ಕೊಡುತ್ತೆ. ನೀವು ಜೇಬಲ್ಲಿ ಇಟ್ಕೊಂಡಂತೂ ಓಡೋಕ್ಕಾಗಲ್ಲ, ಹಿಂಗೆ ಇಟ್ಕೊಂಬಿಟ್ಟು ಓಡಬೇಕಾಗತ್ತೆ. ಸೊ ಇನ್ನೊಂದು ಕೆಲಸ ಇದ್ರ ಜೊತೆಗೆ ಏನಪ್ಪ ಅಂದರೆ ನಿಮಗೆ ಟಾರ್ಚನ್ನು ಕೂಡ ಕೊಟ್ಟಿದ್ದಾರೆ. ಇದು ಬರೀ ಟಾರ್ಚ್ ಅಷ್ಟೇ ಅಲ್ಲ, ನೋಡ್ತಾ ಇದ್ದರೆ ಒಳ್ಳೆ ಹೆವಿ ಬ್ರೈಟಾಗೂ ಇದೆ, ಆಯಿತಾ. ಸೊ ಒಂದು ಲೆವೆಲಿಗೆ ಕಂಪ್ಯಾರಿಟಿವ್ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ, ಹೆವಿ ಬ್ರೈಟ್ ಅಂತ ಅನ್ನಲ್ಲ. ನೀವು ಪ್ರೆಸ್ ಮಾಡಿದ್ರೆ ನೋಡಿ ಬ್ರೈಟ್ನೆಸ್ ಕಡಿಮೆ ಆಯಿತು. ಇದರಲ್ಲಿ ಇನ್ನೊಂದು ಮೋಡ್ ಇದೆ, ಮತ್ತೆ ಪ್ರೆಸ್ ಮಾಡಿದ್ರೆ ನೋಡಿ ಫ್ಲ್ಯಾಶ್ ಮೋಡು. ಸೊ ಎಮರ್ಜೆನ್ಸಿ ಟೈಮಲ್ಲಿ ನೀವು ಇದರ ಫ್ಲ್ಯಾಶ್ ಮಾಡ್ಬೋದು, ಆ ಟೈಮಲ್ಲಿ ಯೂಸ್ ಆಗ್ಬೋದೇನೋ. ಇನ್ನೊಂದು ಪ್ರೆಸ್ ಮಾಡಿದ್ರೆ ಇದು ಮಾರ್ಸ್ ಕೋಡ್ ಅಂತ, ಆಯಿತಾ. ಎಮರ್ಜೆನ್ಸಿ ಮಾರ್ಸ್ ಕೋಡ್ ಇದನ್ನೆಲ್ಲ ಕೊಟ್ಬಿಟ್ಟವ್ರೆ. ಸೊ ಇದು ಮಾರ್ಸ್ ಕೋಡಲ್ಲಿ ಲೈಟನ್ನು ಬ್ಲಿಂಕ್ ಮಾಡುತ್ತೆ. ಎಮರ್ಜೆನ್ಸಿ ಇದೆ, ಬನ್ನಿ ಹೆಲ್ಪ್ ಮಾಡಿ ಅನ್ನೋ ರೀತಿ ಒಂದು ಮಾರ್ಸ್ ಕೋಡ್ ಇದು. ಸೊ ಇದನ್ನು ಕೂಡ ಕೊಟ್ಟಿದ್ದಾರೆ. ನಂಗೆ ಅನ್ನಿಸ್ತಂಗೆ ಇದು ಯಾರಿಗೆ ಯೂಸ್ ಆಗುತ್ತೆ ಅಂತ ಅಂದರೆ ಟ್ರಕ್ಕಿಂಗ್ ಹೋಗೋರಿಗೆ, ತುಂಬ ದಿನ ಈ ಎಲೆಕ್ಟ್ರಿಸಿಟಿ ಬಿಟ್ಟು ಹೊರಗಡೆ ಹೋಗ್ತಾರಲ್ವ, ಅಂಥವ್ರಿಗೆ ನಂಗೆ ಅನ್ನಿಸ್ತಂಗೆ ತುಂಬ ಹೆಲ್ಪ್ ಆಗ್ಬೋದು. ಅವ್ರು ಇದನ್ನೊಂದನ್ನು ಜೊತೆಗೆ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಒಂದು 10-20 ಸಲ ಆರಾಮಾಗಿ ನೀವು ನಿಮ್ಮ ಫೋನ್ನ ಚಾರ್ಜ್ ಮಾಡ್ಬೋದು. ಅವ್ರು ಲಿಸ್ಟ್ ಕೊಟ್ಟಿದ್ದಾರೆ, ಯಾವ್ಯಾವ ಫೋನ್ ಎಷ್ಟೆಷ್ಟು ಸಲ ಚಾರ್ಜ್ ಮಾಡ್ಬೋದು ಅಂತ ಲಿಸ್ಟ್ ಕೊಟ್ಟಿದ್ದಾರೆ. ಅವ್ರ ಪ್ರಕಾರ ಎಷ್ಟು ಸಲ ಮಾಡ್ಬೋದು ಆಮೇಲೆ ತಿಳಿಸ್ಕೊಡ್ತೀನಿ, ಆಯಿತಾ. ಇನ್ನೂ ಬಿಲ್ಡ್ ಕ್ವಾಲಿಟಿ ನಂಗೆ ಅನ್ನಿಸ್ತಂಗೆ ಲುಕ್ ಆ್ಯಂಡ್ ಫೀಲ್ ವೈಸ್ ಚೆನ್ನಾಗಿದೆ. ನನಗೆ ಬಂದಿರುವಂಥ ಈ ಪ್ರಾಡಕ್ಟಲ್ಲಿ ಸ್ವಲ್ಪ ಗಮ್ ಬಿಟ್ಕೊಂಡಿದೆ, ಆಯಿತಾ. ನಾನು ಆ್ಯಕ್ಚುಲಿ ಇದನ್ನು ರಿಟರ್ನ್ ಮಾಡಬೇಕು, ರೀಪ್ಲೇಸ್ ಮಾಡ್ಕೋತೀನಿ. ನೋಡ್ತಾ ಇದ್ದೀರಾ ಸ್ವಲ್ಪ
ಇಲ್ಲೊಂದು ಸ್ವಲ್ಪ ಗಮ್ ಬಿಟ್ಕೊಂಡಂಗಿದೆ. ಇದು ಏನಕ್ಕಾಗಿದೆ ಅಂತ ಗೊತ್ತಿಲ್ಲ, ಬ್ಯಾಟ್ರಿ ಊದ್ಕೊಂಡು ಹಿಂಗಾಗಿದೆಯಾ ಅಥವಾ ಏನೋ ಇದೊಂದು ಸಣ್ಣ ಡಿಫೆಕ್ಟಿವಾ ನನಗೆ ಗೊತ್ತಿಲ್ಲ. ಒಟ್ಟಿಗೆ ಬಿಲ್ಡ್ ನೋಡೋದಕ್ಕಂತೂ ಚೆನ್ನಾಗಿ ಕಾಣ್ತಾ ಇದೆ, ಫೀಲ್ ವೈಸು ಅಷ್ಟೇ ಪ್ರೀಮಿಯಮ್ ಫೀಲ್ನ ಕೊಡ್ತಾ ಇದೆ. ಸೊ ನನಗೆ ಗೊತ್ತಿಲ್ಲ, ನನ್ನ ಪ್ರಾಡಕ್ಟ್ ಮಾತ್ರ ಹಿಂಗಾಗಿದೆಯಾ ಅಂತ. ರಿವ್ಯೂ 4.1 ರೇಟಿಂಗ್ ಏನೋ ಇದೆ ಫ್ಲಿಪ್ಕಾರ್ಟ್ನಲ್ಲಿ, ಗೊತ್ತಿಲ್ಲ ಬೇರೆಯವರು ಈ ಥರ ಫೇಸ್ ಮಾಡ್ತಾ ಇದ್ದಾರೆ. ನಂಗೆ ಅನ್ನಿಸ್ತಂಗೆ ಯಾರೂ ಮಾಡ್ತಿಲ್ಲ, ನನ್ನ ರಿವ್ಯೂ ನೋಡ್ದಂಗೆ ಆ ಥರ ಯಾರೂ ಫೇಸ್ ಮಾಡ್ತಿಲ್ಲ. ಮೋಸ್ಟ್ಲಿ ನನ್ನ ಯೂನಿಟಲ್ಲಿ ಮಾತ್ರ ಈ ರೀತಿ ಆಗಿದೆ ಅಂತ ಕಾಣುತ್ತೆ. ಆಯಿತಾ, ಮೇಲ್ಗಡೆ ನೋಡ್ತಾ ಇದ್ದೀರಾ 4 USB Type A ಪೋರ್ಟ್ ಇದೆ, ಒಂದು USB Type C ಪೋರ್ಟ್ ಇದೆ, ಒಂದು ಲೈಟ್ನಿಂಗ್ ಪೋರ್ಟ್ ಸಹ ಇರುವಂಥದ್ದು ಮತ್ತು ಮೈಕ್ರೋ USB ಪೋರ್ಟ್ ಇದೆ. ಅದಷ್ಟೇ ಅಲ್ಲ, ಈ ಒಂದು ಪವರ್ ಬ್ಯಾಂಕಲ್ಲಿ ನಿಮಗೆ ನೋಡ್ತಾ ಇದ್ದೀರಾ ಕೇಬಲ್ನು ಸಹ ಇನ್ಬಿಲ್ಟ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ಇಲ್ಲೇ ಅಟ್ಯಾಚ್ ಆಗಿಬಿಟ್ಟಿದೆ ಕೇಬಲ್ಲು, ಒಂದು ಲೈಟ್ನಿಂಗ್ ಕೇಬಲ್ಲು, ಒಂದು USB Type C ಕೇಬಲ್ಲು. ಈಗ ಲೈಟಿಂಗ್ ಯಾಕೆ ಕೊಟ್ಟರು ಅಂತ ಗೊತ್ತಿಲ್ಲ, ಏನಕ್ಕೆಂದ್ರೆ ಆಪಲ್ನವರು ಎಲ್ಲ Type Cಗೆ ಸ್ವಿಚ್ ಆಗ್ತಾ ಇದ್ದಾರೆ. ಸೊ ಇದಿಷ್ಟೇ ಪೋರ್ಟ್ಗಳಲ್ಲ ಆಯಿತಾ. ಈ ಕೇಬಲ್ನ ನೀವು ತೆಗೆದ್ರೆ ಇಲ್ಲಿ ನೋಡಿ ಇದ್ರೊಳಗೂ ಕೂಡ USB Type C ಒಂದಿದೆ, USB Type A ಒಂದಿದೆ. ಡಿಟ್ಯಾಚಬಲ್ ಕೇಬಲ್ಲು, ನಾವು ಅಟ್ಯಾಚ್ ಕೂಡ ಮಾಡ್ಬೋದು. ಈ ರೀತಿ ನೋಡಿ ಅಟ್ಯಾಚ್ ಮಾಡಿಬಿಟ್ಟು ಸಪ್ರೇಟಾಗಿ ನೀವು ಕೇಬಲ್ನ ಇಟ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಅವಶ್ಯಕತೆಯೂ ಇಲ್ಲ, ಇಲ್ಲೇ ಅಟ್ಯಾಚ್ ಆಗಿರುತ್ತೆ. ಇದನ್ನು ಹಿಂಗೆ ಮಾಡಿಬಿಟ್ಟು ನೀವು ನೋಡಿ ಹಿಂಗೆ ಹಾಕಿ ಇಲ್ಲಿ ಲಾಕ್ ಮಾಡಿಬಿಟ್ರೆ ಮುಗೀತು. ನೀವು ಇಲ್ಲಿ ಲಾಕ್ ಮಾಡೋ ಥರ ಆಪ್ಷನ್ ಇದೆ, ಇಲ್ಲಿ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಲಾಕ್ ಮಾಡಿದ್ರೆ ಕೇಬಲ್ ಅಲ್ಲೇ ಕೂತ್ಕೊಳ್ಳುತ್ತೆ, ಈ ಕಡೆ ಅಟ್ಯಾಚ್ ಆಗಿದೆ. ಅದಷ್ಟೇ ಅಲ್ಲ, ಇಲ್ಲಿ USB ಮತ್ತು USB Type C ಒಂದಿದೆ, USB Type A ಒಂದಿದೆ ಅಲ್ವಾ. ಸೊ ನೀವು ಇದೇ ಕೇಬಲ್ನ ಡೈರೆಕ್ಟಾಗಿ ಇಲ್ಲೇ ಚಾರ್ಜ್ ಮಾಡ್ಬೋದು. ಇಲ್ಲಿಂದನೇ ಇಲ್ಲೇ ಒಂದು ಪೋರ್ಟ್ ಕೊಟ್ಟಿದ್ದಾನೆ ಆಯಿತಾ. ಸೊ ಡೈರೆಕ್ಟಾಗಿ ನಾವು ಇದನ್ನು ಇಲ್ಲಿಗೆ ಹಾಕ್ಬಿಟ್ಟು ಚಾರ್ಜ್ ಮಾಡ್ಬೋದು. ನಮ್ಮ ಫೋನು ಚಾರ್ಜ್ ಆಗಿ ಶುರುವಾಗುತ್ತೆ, ನೋಡ್ತಾ ಇದ್ದೀರಾ. ಸೊ ಇಲ್ಲಿರುವಂಥ 4 USB Type A ಜೊತೆಗೆ ಈ ಕಡೆ ಸೈಡು ಕೂಡ ಎರಡಿದೆ ಅಲ್ವಾ, ಅದು ನನಗೆ ತುಂಬ ಯುನೀಕ್ ಅಂತ ಅನ್ನಿಸ್ತು. ಇನ್ನು ಚಾರ್ಜಿಂಗ್ ಸ್ಪೀಡ್ ಬಗ್ಗೆ ಮಾತನಾಡ್ತೀನಿ ಆಯಿತಾ. ಸೊ ಚಾರ್ಜಿಂಗ್ ಸ್ಪೀಡ್ ಬಂದ್ಬಿಟ್ಟು ನಿಮ್ಗೆ 2 ಥರ ಇದೆ. ನಾರ್ಮಲ್ ಚಾರ್ಜಿಂಗ್ ಸ್ಪೀಡು 18 ವ್ಯಾಟ್ ಆಯಿತಾ. ಇಲ್ಲಿರೋದೆಲ್ಲ ಒಂದು ಆಲ್ಮೋಸ್ಟ್ ಅರ್ಧಕ್ಕರ್ಧ 18 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ. 2 ಪೋರ್ಟ್ ಇದೆ ಆಯಿತಾ. ಇಲ್ಲಿ ಆರೆಂಜ್ ಕಲರ್ದು 2 ಪೋರ್ಟ್ ಕಾಣ್ತಿದೆ ಅಲ್ವಾ, ಇದು 23 ವ್ಯಾಟಲ್ಲಿ ಚಾರ್ಜ್ ಆಗಿದೆ. ಸ್ವಲ್ಪ ಫಾಸ್ಟ್ ಚಾರ್ಜಿಂಗು, ಸ್ವಲ್ಪ ಜಾಸ್ತಿ ಅಲ್ಲ. ಸೊ 2 ಪೋರ್ಟಿಂದ ನೀವು ಚಾರ್ಜ್ ಮಾಡಿದ್ರೆ ನಿಮಗೆ ಒಂದು ಲೆವೆಲಿಗೆ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಸೊ USB Type C 2 ಥರನೂ ಯೂಸ್ ಆಗುತ್ತೆ. ನೀವು ಈ ಒಂದು ಪವರ್ ಬ್ಯಾಂಕನ್ನು Type Cಯಿಂದ ಚಾರ್ಜ್ ಕೂಡ ಮಾಡ್ಬೋದು, ಅಥವಾ Type C ಕೇಬಲ್ ಹಾಕೊಂಬಿಟ್ಟು ಇದರಿಂದ ನಿಮ್ಮ ಫೋನ್ನ ಚಾರ್ಜ್ ಕೂಡ ಮಾಡ್ಬೋದು. ಈ ಕಡೆ ಲೈಟ್ನಿಂಗು ಮತ್ತು ಮೈಕ್ರೋ USB ಪೋರ್ಟ್ ಇದೆ, ಅದೇನಿದೆ ಬರೀ ಅದು ಪವರ್ ಬ್ಯಾಂಕನ್ನು ಚಾರ್ಜ್ ಮಾಡೋದಕ್ಕೆ ಮಾತ್ರ ಆಯಿತಾ. ಸೊ ಆ ರೀತಿ ಈ ಪವರ್ ಬ್ಯಾಂಕನ್ನು ನೀವು ಚಾರ್ಜ್ ಮಾಡ್ತಾ ಇದ್ದೀರಾ ಅಂದರೆ 18 ವ್ಯಾಟಲ್ಲಿ ಪವರ್ ಬ್ಯಾಂಕ್ ಚಾರ್ಜ್ ಆಗುತ್ತೆ, ಹೆವಿ ಸ್ಲೋ ಚಾರ್ಜಿಂಗು. ನಂಗೆ ಅನ್ನಿಸ್ತಂಗೆ ನೀವು ಒಂದ್ಸಲ ಹಾಕ್ಬಿಟ್ಬಿಟ್ರೆ ಒಂದು ದಿನ ಫುಲ್ ಚಾರ್ಜ್ ಆಗಿಬಿಡುತ್ತೆ ಅಂತ ಕಾಣುತ್ತೆ. ಒಂದಿನ ಫುಲ್ ಚಾರ್ಜ್ ಮಾಡ್ಬೇಕು ನಂಗೆ ಅನ್ನಿಸ್ತಂಗೆ, ಏನಕ್ಕೆ ಅಷ್ಟು ದೊಡ್ಡ ಪವರ್ ಬ್ಯಾಂಕ್ ಅಲ್ವಾ. ಈ ಕಾರಣದಿಂದ ನನಗೆ ಇದರಲ್ಲಿ ತುಂಬ ಇಂಪ್ರೆಸಿವ್ ಅನಿಸಿದ್ದೇನಪ್ಪ ಅಂತ ಅಂದರೆ, ಈ ಕಡೆ ಇನ್ಬಿಲ್ಟ್ ಕೇಬಲ್ ಕೊಟ್ಬಿಟ್ಟು ಇಲ್ಲಿ ನೋಡಿ ಇನ್ಬಿಲ್ಟ್ ಕೇಬಲ್ ಕೊಟ್ಟಿದ್ದಾರಲ್ವ, ಅದೇ ನಂಗೆ ಇಂಪ್ರೆಸಿವ್ ಅನಿಸಿದ್ದು. ನಾವು ಸಪ್ರೇಟಾಗಿ ಕೇಬಲ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲೇ ಡೈರೆಕ್ಟಾಗಿ USB ಕೇಬಲ್ನ ಬಿಚ್ಕೊಂಬಿಟ್ಟು ನಾವು ಚಾರ್ಜ್ ಮಾಡ್ಕೊಬೋದು. ಮತ್ತು ಅದೇ ರೀತಿ ವಾಪಸ್ ಇಲ್ಲಿ ನಾವು ಅಟ್ಯಾಚ್ ಕೂಡ ಮಾಡ್ಬೋದು. ಮತ್ತು ಈ ಕೇಬಲ್ ತೆಗೆದುಬಿಟ್ಟು ಇಲ್ಲಿ ಪ್ಲಗ್ ಮಾಡಬೇಕು ಅಂತಲೇ ಇಲ್ಲ, ಆಲ್ರೆಡಿ ಇಲ್ಲಿ ಪ್ಲಗ್ ಆಗಿರುತ್ತೆ. ಇಲ್ಲಿರುವಂಥ ಪೋರ್ಟ್ಗಳಿಂದಲೇ ಪ್ಲಗ್ ಆಗಿರುತ್ತೆ, ಡೈರೆಕ್ಟಾಗಿ ನಾವು ಚಾರ್ಜ್ ಮಾಡ್ಬೋದು. ತುಂಬ ಯುನೀಕ್ ಅಂದರೆ ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡಿ ಈ ಒಂದು ಪವರ್ ಬ್ಯಾಂಕನ್ನು ಬಿಲ್ಡ್ ಮಾಡಿದ್ದಾರೆ. ಇದ್ರ ಜೊತೆಗೆ ಒಂದು ಸಾಕೆಟು ಕೊಟ್ಬಿಟ್ಟಿದ್ರೆ, 3 ಪ್ಲಗ್ಗಿನ್ ಸಾಕೆಟ್ನು ಕೊಟ್ಬಿಟ್ಟಿದ್ರೆ ನಾವು ಆರಾಮಾಗಿ ಬೇರೆ ಟಿವಿಗೂ ಕನೆಕ್ಟ್ ಮಾಡೋ ರೀತಿ ಎಲ್ಲ ಮಾಡಿದ್ರೆ ಚೆನ್ನಾಗಿರೋದು. ಬಟ್ ಟಿ ವಿ ಎಲ್ಲ ಮಾಡಬೇಕು ಅಂದರೆ ಅದಕ್ಕೆಲ್ಲ ಹೈ ಪವರ್ ಅವಶ್ಯಕತೆ ಇರುತ್ತೆ. ಸೊ ಇದರಲ್ಲ ಆಗಲ್ಲ, ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಅದನ್ನೂ ಮಾಡ್ತಾರೆ ನಂಗೆ ಅನಿಸ್ತಂಗೆ ಸೆಲ್ಮೆಂಟು ಫ್ಯೂಚರ್ನಲ್ಲಿ. ಬೆಲೆ ಕೂಡ ಪರವಾಗಿಲ್ಲ, 5699 ರೂಪಾಯಿ. ಸೇಲ್ ಟೈಮಲ್ಲಿ ತೊಗೊಂಡ್ರೆ ಇನ್ನೂ ಕಡಿಮೆ ಆದರೂ ಆಗಬಹುದು. ಇನ್ನು ಅವರು ಕೊಟ್ಟಿರುವಂಥ ಲಿಸ್ಟ್ ನಾನು ನಿಮಗೆ ಹೇಳ್ತೀನಿ. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಗ್ಯಾಲಕ್ಸಿ S8 ಇದೆ ಅಂತ ಅಂದರೆ ಹಳೆಯ ಫೋನು, ಅದನ್ನು 22 ಸಲ ಚಾರ್ಜ್ ಮಾಡ್ಬೋದಂತೆ. ರೆಡ್ಮಿ ನೋಟ್ 9ಅನ್ನು 15 ಸಲ ಚಾರ್ಜ್ ಮಾಡ್ಬೋದಂತೆ. ಗ್ಯಾಲಕ್ಸಿ S22ನ 18 ಸಲ ಮಾಡ್ಬೋದಂತೆ. ಪಿಕ್ಸೆಲ್ 7 ಪ್ರೋನ 18 ಸಲ ಮಾಡ್ಬೋದಂತೆ. iPhone 13 ಪ್ರೋನ 31 ಸಲ ಮಾಡ್ಬೋದಂತೆ. iPhone XSನ್ನು 27 ಸಲ. ಅಂದರೆ ಐಫೋನ್ನ ಜಾಸ್ತಿ ಸಲ ಮಾಡ್ಬೋದು, ಏನಕ್ಕೆ ಐಫೋನ್ ಬ್ಯಾಟ್ರಿ ಸ್ವಲ್ಪ ಸಣ್ಣ ಇದೆಯಲ್ಲ ಆ ಕಾರಣದಿಂದ ಮೋಸ್ಟ್ಲಿ. ಒಟ್ಟಿಗೆ ನಂಗೆ ಅನ್ನಿಸ್ತಂಗೆ ಒಂದು 5000 mAh ಕೆಪಾಸಿಟಿಯ ಪವರ್ ಬ್ಯಾಂಕನ್ನು ಸುಮಾರು ನಂಗೆ ಅನ್ನಿಸ್ತಂಗೆ 15 ಸಲ ಚಾರ್ಜ್ ಮಾಡ್ಬೋದಾ ಅಂತ ಗೊತ್ತಿಲ್ಲ. 15 ಸಲ ಮಾಡಬಹುದಾ ಅಥವಾ ಒಂದು 12ರಿಂದ 15 ಸಲ ಅಂತ ಅಂದ್ಕೊಳ್ಳಿ ಆಯಿತಾ. 5000 mAh ಕೆಪಾಸಿಟಿದು ಒಳ್ಳೆ ಬ್ಯಾಕಪ್ಪೇನೆ ಆಯಿತಾ, ಒಳ್ಳೆ ಬ್ಯಾಕಪ್ಪೇನೆ. ನಂಗೆ ಅನ್ನಿಸ್ತಂಗೆ ಒಂದು 15-20 ದಿನ ನೀವು ಚಾರ್ಜ್ ಮಾಡೋ ಅವಶ್ಯಕತೆನೆಲ್ಲ ಒಂದು ಸಲ ಮಾಡಿಬಿಟ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ರಾಡಕ್ಟ್ ಮಾತ್ರ. ನಿಮಗೆ ಏನು ಅನ್ನಿಸ್ತು, ಈ ಪ್ರೈಸ್ ರೇಂಜಿಗೆ ವರ್ತಾ? ಪರ್ಸನ್ ನನಗೆ ವರ್ತ್ ಅಂತ ಅನ್ನಿಸ್ತು.
ಮತ್ತು ಇನ್ನೊಂದೇನಪ್ಪ ಅಂದರೆ ಫ್ಲಿಪ್ಕಾರ್ಟಿಂದ ಓಪನ್ ಬಾಕ್ಸ್ ಡೆಲಿವರಿ ಇದೆ. ನಾನು ಡೆಲಿವರಿ ತೊಗೊಂಡ್ಬೇಕಾದ್ರೆ ಇದನ್ನು ಮಿಸ್ ಆಗ್ಬಿಟ್ಟು ನೋಡಿಲ್ಲ ಆಯಿತಾ. ನೀವು ನೋಡ್ಕೊಂಡು ತೊಗೊಂಡ್ರೆ ಒಳ್ಳೇದು. ಒಳ್ಳೇದು ಫ್ಲಿಪ್ಕಾರ್ಟ್ ಅವ್ರು ಓಪನ್ ಬಾಕ್ಸ್ ಡೆಲಿವರಿ ಕೊಡ್ತಾರೆ. ಸೊ ತೊಗೊಳ್ಳೋ ಟೈಮಲ್ಲಿ ಇದೆಲ್ಲ ಸರಿ ಅಂತ ನೋಡ್ಕೊಂಡು ತೊಗೊಂಡ್ರೆ ಒಳ್ಳೇದು. ನಾನು ನೋಡಿಲ್ಲ, ಬಟ್ ಸ್ಟಿಲ್ ಫ್ಲಿಪ್ಕಾರ್ಟ್ನವ್ರು ರಿಟರ್ನ್ ಎಕ್ಸೆಪ್ಟ್ ಮಾಡಿದ್ರು, ಒಂದೊಳ್ಳೆ ವಿಷಯ. ಸೊ ಇದಿಷ್ಟು ಈ ಒಂದು ಪವರ್ ಬ್ಯಾಂಕ್ ಬಗ್ಗೆ. ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇನ್ ಕೇಸ್ ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಪರ್ಚೇಸ್ ಮಾಡೋರು ಮಾಡ್ಬೋದು. ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.